Solutions. This is your Lokesh. So in this session, we are going to discuss the illustration 4. It is asked in the year January 2020 and January February 2020 for section C ಗೆ ಕೇಳಿದ್ದಾರೆ. Okay. So in this session, we are going to learn, that is how to calculate the EPS in the situation when the company or purchasing company acquire one or more companies. So different companies na acquire ಮಾಡ್ಕೊಂಡಾಗ EPS levels ಬಂದ್ಬಿಟ್ಟು ಯಾವ ತರ ಚೇಂಜ್ ಆಗುತ್ತೆ ಅಂತ ಬಿಟ್ಟು ಈ ಸೆಷನ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಓಕೆ, ಸೊ ಇದೇ ತರ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಇರುತ್ತೆ. ಸೊ ಜಸ್ಟ್ ಯು ಹ್ಯಾವ್ ಟು ಅನಲೈಸ್ ದಿ ಕಾನ್ಸೆಪ್ಟ್. ಓಕೆ, ಸೊ ಏನ್ ಕೇಳಿದ್ದಾರೆ, ಏನ್ ಮಾಡ್ಬೇಕು ಅನ್ನೋದನ್ನ ನೀವು ನೋಡ್ಕೊಂಡು ಕ್ವಶನ್ ವೈಸ್ ಸಾಲ್ವ್ ಮಾಡ್ತಾ ಬನ್ನಿ. ಓಕೆ, ಸೊ ದಟ್ಸ್ ಇಟ್. ನಾವು ಪ್ರಾಬ್ಲಮ್ ನ ನೋಡಿದ ತಕ್ಷಣ ಭಯ ಬಿದ್ದೋಗ್ತೀವಿ. ಸೊ ಯಾಕೆಂತ ಹೇಳಿದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರೋದಿಲ್ಲ, ಅನಾಲಿಸಿಸ್ ಮಾಡೋದಕ್ಕೆ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಓಕೆ, ಸೊ ಪ್ರಾಬ್ಲಮ್ ಯಾವುದೇ ತರ ಇರಲಿ, ಫಸ್ಟ್ ನೀವು ಕಾನ್ಸೆಪ್ಟ್ ಪ್ರಾಬ್ಲಮ್ನ ಒಂದ್ಸರಿ ಓದಿ, ಡೆಫಿನೆಟ್ಲಿ ವಿಲ್ ಗೆಟ್ ಅನ್ ಐಡಿಯಾ. ನೀವು ಎಕ್ಸಾಮ್ ಪರ್ಪಸ್ಗೋಸ್ಕರ ನೀವು ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಿದ್ರೆ ಲಿಟಲ್ ಕನ್ಫ್ಯೂಷನ್ಸ್ ಆಗಬಹುದು. ನಾಲೆಡ್ಜ್ ಪರ್ಪಸ್ಗೋಸ್ಕರ ನೀವು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ಏನಾದರೂ ಓದಿದ್ರೆ ಪ್ರಾಬ್ಲಮ್ ಡೆಫಿನೆಟ್ ಆಗಿ ಎಕ್ಸಾಮ್ ಅಲ್ಲಿ ನೀವು ಸಾಲ್ವ್ ಮಾಡಬಹುದು. ಓಕೆ, ಸಿ ಐ ವಿಲ್ ಟೆಲ್ ಯು ಹೌ ಟು ಅನಲೈಸ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಜಸ್ಟ್ ರೀಡ್ ದ ಪ್ರಾಬ್ಲಮ್ ನಾವು. Okay, see, X Limited is considering takeover of Y Limited and Z Limited. So ಈಗ X Limited ಅನ್ನೋದು ಒಂದು ಕಂಪನಿ. This company decided to take over Y Limited and also Z Limited. ಎರಡೂ ಕಂಪನಿನ ಟೇಕ್ ಓವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದೆ. ಓಕೆ, ಸೊ ದೆನ್ ದಿಸ್ X Limited is called as acquiring company or purchasing company ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಸೊ ದಿಸ್ Y Limited and Z Limited is called as targeting company. ಯಾಕಂತ ಹೇಳಿದ್ರೆ ಎಕ್ಸ್ ಲಿಮಿಟೆಡ್ ಬಂದ್ಬಿಟ್ಟು ವೈ ಲಿಮಿಟೆಡ್ ಮತ್ತು ಝೆಡ್ ಲಿಮಿಟೆಡ್ ನ ಟಾರ್ಗೆಟ್ ಮಾಡ್ತಿದೆ. ಏನಕ್ಕೆ? ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಅಸೆಟ್ಸ್ ಅಥವಾ ಲಯಬಿಲಿಟೀಸ್ ನ ಟೇಕನ್ ಓವರ್ ಮಾಡ್ಕೊಳ್ಳೋದಕ್ಕೆ. ಸೊ ದೇರ್ ಫಾರ್ ದಿಸ್ ವೈ ಲಿಮಿಟೆಡ್ ಅಂಡ್ ಝೆಡ್ ಲಿಮಿಟೆಡ್ ಟಾರ್ಗೆಟ್ ಕಂಪನಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅಥವಾ ಅಕ್ವೈರ್ಡ್ ಕಂಪನಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅಥವಾ ಅಕ್ವೈರ್ಡ್ ಕಂಪನೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಯಾವುದು ಟಾರ್ಗೆಟ್ ಕಂಪನಿ, ಯಾವುದು ಪರ್ಚೇಸಿಂಗ್ ಕಂಪನಿ. ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಯಾವುದು ಟ್ರಾನ್ಸ್ಫರ್ ಆರ್ ಕಂಪನಿ, ಯಾವುದು ಟ್ರಾನ್ಸ್ಫರ್ ಆರ್ ಕಂಪನಿ, ಯಾವುದು ಟ್ರಾನ್ಸ್ಫರಿ ಕಂಪನಿ. ಓಕೆ, ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸಿ ದ ಫೈನಾನ್ಷಿಯಲ್ ಡೇಟಾ ಫಾರ್ ದ 3 ಕಂಪನೀಸ್ ಆರ್ ಆಸ್ ಫಾಲೋಸ್. ಸೊ ಫೈನಾನ್ಷಿಯಲ್ ಡೇಟಾ ಬಂದ್ಬಿಟ್ಟು 3 ಕಂಪನೀಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಕಂಪನಿ, ವೈ ಕಂಪನಿ, ಝೆಡ್ ಕಂಪನಿದು ಕೊಟ್ಟಿದ್ದಾರೆ ಅಂತ. ಓಕೆ, ಸೊ ಪರ್ಟಿಕ್ಯುಲರ್ಸ್, ಸೊ ಎಕ್ಸ್ ಲಿಮಿಟೆಡ್ ಅಂಡ್ ವೈ ಲಿಮಿಟೆಡ್ ಅಂಡ್ ಝೆಡ್ ಲಿಮಿಟೆಡ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಅನಾಲಿಸಿಸ್ ಮಾಡಿ. ಓಕೆ, ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕನ್ಫ್ಯೂಷನ್ ಆಗೋ ತರ ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಥವಾ ಈಕ್ವಿಟಿ ಶೇರ್ ಕೊಟ್ಟಿದ್ದಾರೆ, ಅದನ್ನ ಒಂದು ಅನಾಲಿಸಿಸ್ ಮಾಡಿ ನೋಡಿ. ಓಕೆ, ಸೊ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿ ನೀವು ಸಾಲ್ವ್ ಮಾಡ್ತಾ ಬರಬೇಕು. ಓಕೆ, ಸೊ ಫಸ್ಟ್ ಸಿ ಅಂಡರ್ ಪರ್ಟಿಕ್ಯುಲರ್ಸ್ ಈಕ್ವಿಟಿ ಶೇರ್ ಅಂತ ಕೊಟ್ಟಿಲ್ಲ, ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಅಮೌಂಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಈಸ್ 450, 180 ಅಂಡ್ 90. ದಿಸ್ ಇಸ್ ನಾಟ್ ಎ ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ಸ್ ನ ಮಾತ್ರ ಕೊಟ್ಟಿಲ್ಲ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅಮೌಂಟ್ ನ ಮಲ್ಟಿಪ್ಲೈ ಮಾಡಿ ಕೊಟ್ಟಿದ್ದಾರೆ. ಸೊ ಎಷ್ಟು ರುಪೀಸ್ ಕೊಡ್ತಾ ಇದ್ದಾರೆ ಒಂದು ಈಕ್ವಿಟಿ ಶೇರ್ಸ್ ನ ₹10 ಈಚ್. ಸೊ ದೆನ್ ಇಟ್ ಬಿಕಮ್ಸ್ 450. ಅಂದ್ರೆ 45 ಶೇರ್ಸ್ ಇದೆ, ಅದನ್ನ ₹10 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 450 ಆಗುತ್ತೆ. ಸೊ 18 ಶೇರ್ಸ್ ಇದೆ ವೈ ಲಿಮಿಟೆಡ್ ಅಲ್ಲಿ, ಇಂಟು 10 ಮಾಡಿದ್ರೆ 180 ಶೇರ್ ಕ್ಯಾಪಿಟಲ್ ಆಗುತ್ತೆ. ಸೊ ಝೆಡ್ ಲಿಮಿಟೆಡ್ ಅಲ್ಲಿ ಓನ್ಲಿ 9 ಶೇರ್ಸ್ ಇದೆ. ಸೊ ವಿಚ್ ಮೀನ್ಸ್ issued at ₹10, that is 90. ಸೊ ಈ ಅಮೌಂಟ್ಸ್ ನ ಬಂದ್ಬಿಟ್ಟು ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು, ದಟ್ ಈಸ್ ಇನ್ ಲ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ದೆನ್ ಶೇರ್ ಕ್ಯಾಪಿಟಲ್ ಆಫ್ ಎಕ್ಸ್ ಲಿಮಿಟೆಡ್ 450 lakhs, ವೈ ಲಿಮಿಟೆಡ್ 180 lakhs, ಝೆಡ್ ಲಿಮಿಟೆಡ್ 9 lakhs ಅಂತ ಹೇಳ್ಬಿಟ್ಟು ನಾವು ಬರೀಬಹುದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅರ್ನಿಂಗ್ಸ್. ಸೊ ಅರ್ನಿಂಗ್ಸ್ ಬಂದ್ಬಿಟ್ಟು ಇನ್ ಲ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 90 lakhs, 18 lakhs, 18 lakhs. ದಿಸ್ ಇಸ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ಈ ಅರ್ನಿಂಗ್ಸ್ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ಪ್ರಾಬ್ಲಮ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಟಿಲ್ಲ. ಸೊ ದೆನ್ ದಿಸ್ ಅರ್ನಿಂಗ್ಸ್ ಕನ್ಸಿಡರ್ಡ್ ಆಸ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ನಾವು ಕನ್ಸಿಡರೇಷನ್ ಮಾಡಬಹುದು, ಅಥವಾ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರೇಷನ್ ಮಾಡಬಹುದು. ಇಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ಯಾವುದು ಕೊಟ್ಟಿಲ್ಲ, ಅದಕ್ಕೆ ನಾವು ಏನಂತ ಅಸಂಪ್ಷನ್ ಮಾಡ್ಕೋಬಹುದು, ದ ಗಿವನ್ ಅರ್ನಿಂಗ್ಸ್ ಅಸ್ಯೂಮ್ಡ್ ಆಸ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾವು ಅಸಂಪ್ಷನ್ ಮಾಡ್ಕೋಬಹುದು. ಬೇಕಾದ್ರೆ ನೋಡ್ಕೊಳ್ಳಿ, ಪರವಾಗಿಲ್ಲ. ಓಕೆ, ಸೊ ದಿಸ್ ಇಸ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಆರ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಎಕ್ಸ್ ಲಿಮಿಟೆಡ್, ವೈ ಲಿಮಿಟೆಡ್ ಅಂಡ್ ಝೆಡ್ ಲಿಮಿಟೆಡ್. ಓಕೆ, ಸೊ ನೆಕ್ಸ್ಟ್ ಬಂದು ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಕೊಟ್ಟಿದ್ದಾರೆ. ದಿಸ್ ಈಸ್ ಇನ್ ರುಪೀಸ್. ಸೊ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 60 and 37 and 46.
ಸೊ ಇದು ಲ್ಯಾಕ್ಸ್ ಅಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್, ಒಂದು ಶೇರ್ಗೆ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 60 rupees, ಒಂದು ಶೇರ್ಗೆ 37 rupees ಇದೆ. ಒಂದು ಶೇರ್ ವ್ಯಾಲ್ಯೂ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 46 ಇದೆ ಝೆಡ್ ಲಿಮಿಟೆಡ್ ಅಲ್ಲಿ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಸಿಮಿಲರ್ಲಿ what they are going to ask in the sense that is calculate price earnings, PE and exchange ratio. ಸೊ ಇಲ್ಲಿ ಡಿಫ್ರೆನ್ಶಿಯೇಷನ್ ನಾವು ಮಾಡ್ಕೋಬಹುದು, ಇಲ್ಲಂತಂದ್ರೆ ಇನ್ನೊಂದು ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಅದನ್ನ ನಾನು ಹೇಳ್ಕೊಡ್ತೀನಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಬಟ್ ಯು ನೋ ದ ಫಾರ್ಮುಲಾ, ದಟ್ ಈಸ್ ಹೌ ಟು ಕ್ಯಾಲ್ಕುಲೇಟ್ ದಿ ಪ್ರೈಸ್ ಅರ್ನಿಂಗ್ ರೇಷಿಯೋ ಅಂಡ್ ಹೌ ಟು ಕ್ಯಾಲ್ಕುಲೇಟ್ ದಿ ಎಕ್ಸ್ಚೇಂಜ್ ಅರ್ನಿಂಗ್ ರೇಷಿಯೋ, ರೈಟ್? ಸೊ ಈಗ ಪ್ರೈಸ್ ಅರ್ನಿಂಗ್ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ ಅಕಾರ್ಡಿಂಗ್ ಟು ಫಸ್ಟ್ ಪ್ರಾಬ್ಲಮ್ ಅಥವಾ ಫಸ್ಟ್ ಇಲಸ್ಟ್ರೇಷನ್. ಸೊ ಫಸ್ಟ್ ಇಲಸ್ಟ್ರೇಷನ್ ಅಂತ ಹೇಳಿದ್ರೆ ಸಬ್ ಕ್ವೆಶ್ಚನ್. ಓಕೆ, ಸೊ ಪ್ರೈಸ್ ಅರ್ನಿಂಗ್ ರೇಷಿಯೋ ಮತ್ತೆ ಎಕ್ಸ್ಚೇಂಜ್ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಕ್ವಶನ್ ಕೊಟ್ಟಿದ್ದಾನೆ, ಅರ್ನಿಂಗ್ ಪರ್ ಶೇರ್ ಆಫ್ ಎಕ್ಸ್ ಲಿಮಿಟೆಡ್ ಆಫ್ಟರ್ ಅಕ್ವಿಸಿಷನ್ ಆಫ್ ವೈ ಲಿಮಿಟೆಡ್ ಅಂಡ್ ಝೆಡ್ ಲಿಮಿಟೆಡ್ ಸಪರೇಟ್ಲಿ. ಸೊ ಎರಡನೇ ಕ್ವಶನ್ ಏನ್ ಕೇಳಿದಾನೆ, ದಟ್ ಈಸ್ EPS ನ ಕ್ಯಾಲ್ಕುಲೇಷನ್ ಮಾಡಕ್ ಕೇಳಿದ್ದಾನೆ. ಯಾವ ಕಂಪನಿದು? ಎಕ್ಸ್ ಕಂಪನಿದು ಕೇಳಿದ್ದಾನೆ. ಯಾವಾಗ ಕೇಳಿದ್ದಾನೆ? ವೈ ಲಿಮಿಟೆಡ್ ನ ಏನಾದ್ರು ಅಕ್ವೈರ್ ಮಾಡ್ಕೊಂಡಾಗ ಎಕ್ಸ್ ಲಿಮಿಟೆಡ್ EPS ಎಷ್ಟು ಬರುತ್ತೆ. ಸಿಮಿಲರ್ಲಿ ಇನ್ ಕೇಸ್ ಝೆಡ್ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಂಡಾಗ ಝೆಡ್ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಂಡಾಗ ಎಕ್ಸ್ ಲಿಮಿಟೆಡ್ ಎಷ್ಟು EPS ಬರುತ್ತೆ ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾನೆ. ಓಕೆ, ಸೊ ವಿಲ್ ಕ್ಯಾಲ್ಕುಲೇಟ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಅಂಡ್ ಬೇಸ್ಡ್ ಆನ್ ದಿ ಗಿವನ್ ಇನ್ಫಾರ್ಮೇಶನ್. ಓಕೆ, ಸೊ ಡೋಂಟ್ ವರಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನ್ ಕೇಳ್ತಿದ್ದಾನೆ, ವಿಲ್ ಯು ರೆಕಮೆಂಡ್ ದ ಮರ್ಜರ್ ಆಫ್ ಐದರ್ ಬೋತ್ ಆಫ್ ದಿ ಕಂಪನಿ, ಎರಡೂ ಕಂಪನಿ ಮರ್ಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಕ್ಸ್ ಕಂಪನಿಗೆ ಏನಾದ್ರು ರೆಕಮೆಂಡ್ ಮಾಡ್ತೀರಾ, ಜಸ್ಟಿಫೈ ಮಾಡಿ ನಿಮ್ಮ ಆನ್ಸರ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನ್ ಕೇಳಿದ್ದಾನೆ. ಇಷ್ಟೇ ಪ್ರಾಬ್ಲಮ್, ತುಂಬಾ ಈಸಿ ಇರುತ್ತೆ. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ಐ ವಿಲ್ ಟೆಲ್ ಯು ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್. ಸೊ ಈ ಇನ್ಫಾರ್ಮೇಶನ್ ನಾನು ಗಿವನ್ ಇನ್ಫಾರ್ಮೇಶನ್ ಅಲ್ಲಿ ಸೇಮ್ ಬರ್ಕೊಂಡಿದ್ದೀನಿ. ಐ ವಿಲ್ ಟೆಲ್ ಯು ಹೌ ಇಟ್ ವಿಲ್ ಬಿ ಗೋಯಿಂಗ್ ಟು ಸಾಲ್ವ್ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ಜಸ್ಟ್ ಅಬ್ಸರ್ವ್ ದಿ ಪ್ರಾಬ್ಲಮ್ ಅಗೇನ್. ಸೊ ಗಿವನ್ ಇನ್ಫಾರ್ಮೇಶನ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಪರ್ಟಿಕ್ಯುಲರ್ಸ್ ಎಕ್ಸ್ ಲಿಮಿಟೆಡ್, ವೈ ಲಿಮಿಟೆಡ್, ಝೆಡ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾನೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂಡ್ ಅಟ್ ₹10 ಈಚ್ ಇನ್ ಲ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂಡ್ ಅಟ್ ₹10 ಈಚ್ ಇನ್ ಲ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ 450 ಇಸ್ ದ ಎಕ್ಸ್ ಲಿಮಿಟೆಡ್ ಶೇರ್ ಕ್ಯಾಪಿಟಲ್, ವೈ ಲಿಮಿಟೆಡ್ 1,80,000 ಅಂಡ್ ಝೆಡ್ ಲಿಮಿಟೆಡ್ 90. ಓಕೆ, ಸೊ ನೆಕ್ಸ್ಟ್ ಬಂದು ಅರ್ನಿಂಗ್ಸ್ ಕೊಟ್ಟಿದ್ದಾರೆ. ಸೊ 90, 18 ಅಂಡ್ 18. ಸೊ ಇದನ್ನ ನೀವು ಬೇಕಾದ್ರೆ ಇಲ್ಲಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಆರ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬಿಟ್ಟು ನೀವು ಬರ್ಕೋಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ 90 lakhs, 18 lakhs ಅಂಡ್ 18 lakhs. ಸೊ ನೆಕ್ಸ್ಟ್ ಬಂದು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆರ್ ಪ್ರೈಸ್ ಆಫ್ ಶೇರ್ 60, 37 ಅಂಡ್ 46 ಬರ್ಕೊಂಡಿದ್ದೀನಿ. ಓಕೆ, ಸೊ ಈಗ ಬೇಸ್ಡ್ ಆನ್ ದಿ ಕ್ವೆಶನ್ ಸಬ್ ಕ್ವೆಶನ್ಸ್ ಆಸ್ಕ್ಡ್ ಇನ್ ದ ಪ್ರಾಬ್ಲಮ್ ಯು ಹ್ಯಾವ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಸೊ ಈಗ ಏನ್ ಕೇಳಿದಾನೆ, ಫಸ್ಟ್ ಪ್ರೈಸ್ ಅರ್ನಿಂಗ್ PE ರೇಷಿಯೋ ಅಥವಾ ಮತ್ತೆ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಕೇಳಿದ್ದಾನೆ. ಸೊ ಯು ನೋ ದ ಡಿಫರೆಂಟ್ ಫಾರ್ಮುಲಾಸ್. ಓಕೆ, ಸೊ ದ ಕ್ರೈಟೀರಿಯಾ ಆನ್ ವಿಚ್ ಕ್ರೈಟೀರಿಯಾ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಪ್ರೈಸ್ ಅರ್ನಿಂಗ್ ರೇಷಿಯೋ ಅಂಡ್ ಅರ್ನಿಂಗ್ ಪರ್ ಶೇರ್ ಅಂತ ಹೇಳ್ಬಿಟ್ಟು ನಿಮಗೆ ಈಸಿ ಕ್ಲಿಯರ್ ಆಗಿ ಗೊತ್ತಿದೆ. ಸಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಪ್ರೈಸ್ ಅರ್ನಿಂಗ್ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡೋಣ, PE ರೇಷಿಯೋ ಅಂತ. ಸೊ ಯು ನೋ ವೆರಿ ವೆಲ್ ದಟ್ ಈಸ್ PE ರೇಷಿಯೋ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್. ಸೊ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಫಾರ್ಮುಲಾ ಎಲ್ಲ ಟೈಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಎಕ್ಸೆಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಲೆಂತಿ ಆಗುತ್ತೆ ವಿಡಿಯೋ, ಅದಕ್ಕೆ ನಾನು ಆಲ್ರೆಡಿ ಫಾರ್ಮುಲಾನ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೊ PE ರೇಷಿಯೋ ದಟ್ ಈಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿವೈಡೆಡ್ ಬೈ EPS ಅಂತ ಹೇಳ್ಬಿಟ್ಟು ಇದೆ. ಓಕೆ, ಸೊ ಈಗ ಕೊಟ್ಟಿರೋ ಇನ್ಫಾರ್ಮೇಶನ್ ಅಲ್ಲಿ ನೋಡಿ PE ರೇಷಿಯೋನ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದಾ? ಎಸ್, ಆಫ್ ಕೋರ್ಸ್. If this information is given in this problem, definitely we are going to calculate the PE ratio. ಈಗ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ಎಕ್ಸ್ ಲಿಮಿಟೆಡ್, ವೈ ಲಿಮಿಟೆಡ್, ಝೆಡ್ ಲಿಮಿಟೆಡ್ ಕೊಟ್ಟಿದ್ದಾರಾ? ಸಿ ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 60 ಕೊಟ್ಟಿದ್ದಾರೆ, 37 ಕೊಟ್ಟಿದ್ದಾರೆ, 46 ಕೊಟ್ಟಿದ್ದಾರೆ. ಎಸ್, ಇಟ್ ಈಸ್ ಯೂಸ್ಫುಲ್ ಟು ಕ್ಯಾಲ್ಕುಲೇಟ್ ದಿ PE ರೇಷಿಯೋ. ನೆಕ್ಸ್ಟ್ EPS ಕೊಟ್ಟಿದ್ದಾರಾ ನೋಡಿ, ಇಲ್ಲಿ ಅರ್ನಿಂಗ್ಸ್, ದಿಸ್ ಇಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. EPS ಅಲ್ಲ, ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್. EPS ಕೊಟ್ಟಿಲ್ಲ. ಸೊ ದೇರ್ ಫೋರ್ ಫಸ್ಟ್ ನಾವ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, EPS ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದಕ್ಕೆ ನೆಕ್ಸ್ಟ್ ಫಾರ್ಮುಲಾ ಇಲ್ಲಿ ಹಾಕೊಂಡಿದ್ದೀನಿ, ಅರ್ನಿಂಗ್ಸ್ ಪರ್ ಶೇರ್. ಸೊ ಯು ನೋ ವೆರಿ ವೆಲ್ ಹೌ ಟು ಕ್ಯಾಲ್ಕುಲೇಟ್ ದಿ ಅರ್ನಿಂಗ್ ಪರ್ ಶೇರ್, right? So this earning per share is calculated based on the formula, that is earnings available to equity shareholders divided by number of shares ಬೇಕು. ಓಕೆ, ಸೊ ಈಗ ನಾವು ಫಸ್ಟ್ ವರ್ಕಿಂಗ್ ನೋಟ್ ಏನು, ವರ್ಕಿಂಗ್ ನೋಟ್ 1 ಅಂತ ಹೇಳ್ಬಿಟ್ಟು ತಗೊಂಡು ಕಂಪ್ಯೂಟೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಅಂತ ಹೇಳ್ಬಿಟ್ಟು ನಾವು ತಗೊಳ್ಳೋಣ. ಈಗ ನಂಬರ್ ಆಫ್ ಶೇರ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಇನ್ಫಾರ್ಮೇಶನ್ ಈಸಿಯಾಗಿ ಇದೆ. ಓಕೆ, ಸೊ ಏನಿದೆ, ದಟ್ ಈಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಡಿಫ್ರೆಂಟ್ ಕಂಪನೀಸ್, ರೈಟ್? ಸೊ ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಓಕೆ, ಸೊ ಇದನ್ನ ನಾನು ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಈಕ್ವಿಟಿ
ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂಡ್ ಅಟ್ ₹10 ಈಚ್. ಎಲ್ಲ ಶೇರ್ ಕ್ಯಾಪಿಟಲ್ ಅಂದ್ರೆ ಶೇರ್ಸ್ನ ₹10 ಇಶ್ಯೂ ಮಾಡಿದ್ದಾರೆ. ಇಲ್ಲಿ ಟೋಟಲ್ ₹10 ಮಲ್ಟಿಪ್ಲೈ ಮಾಡಿ ಕೊಟ್ಟಿದ್ದಾರೆ. ಈಗ ನಾವು ಡಿವೈಡೆಡ್ ಬೈ ಎಷ್ಟು ರೂಪೀಸ್ಗೆ ಇಶ್ಯೂ ಮಾಡಿದ್ರೆ ಅಂತ ನಾವು ಡಿವೈಡ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಶೇರ್ಸ್ ಈಸಿಯಾಗಿ ಸಿಗುತ್ತೆ. ದಟ್ಸ್ ಇಟ್. ಓಕೆ, ಸೊ ಇಶ್ಯೂಡ್ ಅಟ್ ₹10. ಸೊ ಈಗ 4,50,000 ದಟ್ ಈಸ್ 4,50,000. ಸೊ 4,50,000 ಅಲ್ವಾ? ಸೊ 4,50,000 ಅಲ್ಲ, 450 ಇನ್ ಲ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಅದೇ ಅಮೌಂಟ್ ನ ತಗೊಳ್ಳಿ, ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದ ಬಿಗ್ಗರ್ ಅಮೌಂಟ್ಸ್. ಓಕೆ, ಸೊ ಈಗ ಇಶ್ಯೂಡ್ ಅಟ್ ₹10 ಅಂತ ಹೇಳಿದ್ರೆ ಡಿವೈಡೆಡ್ ಬೈ 10 ಮಾಡ್ಬೇಕು ನಾವು. ಸೊ ದೆನ್ ವಿ ವಿಲ್ ಗೆಟ್ ದ ನಂಬರ್ ಆಫ್ ಶೇರ್ಸ್. ಓಕೆ, ಸೊ ಈಗ ನಾವು ನಂಬರ್ ಆಫ್ ಶೇರ್ಸ್ ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಈಸಿಯಾಗಿ. ನಂಬರ್ ಆಫ್ ಶೇರ್ಸ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು? ಶೇರ್ ಕ್ಯಾಪಿಟಲ್ ಅಮೌಂಟ್ ಡಿವೈಡೆಡ್ ಬೈ ಇಶ್ಯೂಡ್ ಅಟ್ ಎಷ್ಟು ರೂಪೀಸ್ಗೆ ಇಶ್ಯೂ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಸಿಮಿಲರ್ಲಿ 180 ಡಿವೈಡೆಡ್ ಬೈ 10. ಸೊ ನಂಬರ್ ಆಫ್ ಶೇರ್ 18 ಶೇರ್. ಸೊ ಸಿಮಿಲರ್ಲಿ 90 ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ ನಂಬರ್ ಆಫ್ ಶೇರ್ಸ್ ಇನ್ ಝೆಡ್ ಲಿಮಿಟೆಡ್ 9 ಶೇರ್ಸ್ ಅಂತ ಹೇಳ್ಬಿಟ್ಟು ನಮಗೆ ಬಂದಿದೆ. ಈಗ ನಂಬರ್ ಆಫ್ ಶೇರ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾಗಿದೆ. ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಲ್ರೆಡಿ ಇಲ್ಲಿ ಇದೆ. ಓಕೆ, ಸೊ ಈಗ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ನಾವು? ಅರ್ನಿಂಗ್ ಪರ್ ಶೇರ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ವರ್ಕಿಂಗ್ ನೋಟ್, ಸೆಕೆಂಡ್ ವರ್ಕಿಂಗ್ ನೋಟ್, ದಟ್ ಇಸ್ ಕಂಪ್ಯೂಟೇಷನ್ ಆಫ್ ಅರ್ನಿಂಗ್ ಪರ್ ಶೇರ್. ಓಕೆ, ಸೊ ಈಗ ನಾವು EPS ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಏನಾದ್ರು ಇದ್ರೆ, ಸೊ ನಮಗೆ EPS ಕ್ಯಾಲ್ಕುಲೇಷನ್ ಏನೇನ್ ಬೇಕು? ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ನಂಬರ್ ಆಫ್ ಶೇರ್ಸ್ ಅಲ್ವಾ? ಸೊ ಈಗ ಫಸ್ಟ್ ಬಂದ್ಬಿಟ್ಟು ನಾವು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ತಗೊಳ್ಳೋಣ. ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ತಗೊಳ್ಳೋಣ. ಎಷ್ಟಿದೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್? ಇಲ್ಲಿ ನೋಡಿ, ದಟ್ ಈಸ್ ಅರ್ನಿಂಗ್ಸ್ ಇಲ್ಲಿ 90, 18 and 18 lakhs, 90 lakhs, 18 lakhs and 18 lakhs. ಓಕೆ, ಸೊ ಇಷ್ಟು ಅಮೌಂಟ್ ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ದಿಸ್ ಇಸ್ ದ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ X ಲಿಮಿಟೆಡ್, Y ಲಿಮಿಟೆಡ್ ಅಂಡ್ Z ಲಿಮಿಟೆಡ್. ಈಗ EPS ಕ್ಯಾಲ್ಕುಲೇಷನ್ ಇನ್ನೇನು ಬೇಕು? ನಂಬರ್ ಆಫ್ ಶೇರ್ಸ್ ಬೇಕು ಅಲ್ವಾ? ಸೊ ಇಲ್ಲಿ ನಂಬರ್ ಆಫ್ ಶೇರ್ಸ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತಗೊಳ್ತಿದ್ದೀನಿ. ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ? ಇಟ್ ಈಸ್ 45 shares of X limited and 18 shares of Y limited and 9 shares of Z limited. ಈಗ EPS ನಾನು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಹೌ ಟು ಕ್ಯಾಲ್ಕುಲೇಟ್ ದಿ EPS? ದಟ್ ಈಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ಸಿಮಿಲರ್ಲಿ ವಿ ಹ್ಯಾವ್ ದ ಇನ್ಫಾರ್ಮೇಶನ್ ದಟ್ ಈಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್, ದಟ್ ಈಸ್ 45 ಮಾಡಿದ್ರೆ ನಮಗೆ EPS ಬಂತು. ಸೊ ಅದೇ ತರ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಆಫ್ Y ಲಿಮಿಟೆಡ್. ಸೊ EPS ₹1. ಸೊ ಅದೇ ತರ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು. 18 ಡಿವೈಡೆಡ್ ಬೈ 9 ಮಾಡಿದ್ರೆ ನಮಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬೇಸ್ ಮೇಲೆ ನಮಗೆ EPS ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಕ್ಯಾಲ್ಕುಲೇಟಿಂಗ್ ದಿ ಅರ್ನಿಂಗ್ ಪರ್ ಶೇರ್. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ಏನ್ ಬೇಕೋ ಅದು ಮಾಡ್ತಾ ಹೋದ್ರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೋದು, ಎಲ್ಲೂ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಈಗ EPS ಕ್ಯಾಲ್ಕುಲೇಷನ್ ಮಾಡಿದಾಯ್ತು. ನೆಕ್ಸ್ಟ್ ನಮ್ಮ ಮೇನ್ ಇಂಟೆನ್ಷನ್ ಏನು? ಫಸ್ಟ್ ಕ್ವಶನ್ ಪ್ರೈಸ್ ಅರ್ನಿಂಗ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದು. ಓಕೆ, ಸೊ ಈಗ EPS ನ ಕ್ಯಾಲ್ಕುಲೇಷನ್ ಮಾಡಿದ್ದಾಗಿದೆ. ಮಾರ್ಕೆಟ್ ಪ್ರೈಸ್ ಪರ್ ಶೇರು ಆಲ್ರೆಡಿ ಇಲ್ಲಿ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ PE ರೇಷಿಯೋನ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಅಲ್ಟಿಮೇಟ್ಲಿ ದ ಥರ್ಡ್ ವರ್ಕಿಂಗ್ ನೋಟ್ ಇಸ್ ಕಂಪ್ಯೂಟೇಷನ್ ಆಫ್ ಪ್ರೈಸ್ ಅರ್ನಿಂಗ್ ರೇಷಿಯೋ. Okay, so you know very well that is how to compute the price earning ratio, right? So ಯಾವ ತರ ಕಂಪ್ಯೂಟೇಷನ್ ಮಾಡೋದು ನಾವು ಪ್ರೈಸ್ ಅರ್ನಿಂಗ್ ರೇಷಿಯೋನ ಅಂತ ಹೇಳಿದ್ರೆ, ಯು ನೋ ಫಾರ್ಮುಲಾ, ದಟ್ ಈಸ್ ಪ್ರೈಸ್ ಅರ್ನಿಂಗ್ ರೇಷಿಯೋ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿವೈಡೆಡ್ ಬೈ EPS ಅಲ್ವಾ? ಸೊ ಇಲ್ಲಿ ನಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿವೈಡೆಡ್ ಬೈ EPS ನಮಗೆ ಬೇಕು. ಈಗ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಲ್ಲಿ ಕೊಟ್ಟಿದ್ದಾರೆ? ಇನ್ಫಾರ್ಮೇಶನ್ ಇಲ್ಲೇ ಕೊಟ್ಟಿದ್ದಾರೆ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 60, 37 and 46 ಕೊಟ್ಟಿದ್ದಾರೆ. ಸೊ ಜಸ್ಟ್ ಅದನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ EPS ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದೀವಿ. ದಟ್ ಈಸ್ 2 ಆಫ್ X ಲಿಮಿಟೆಡ್ ಅಂಡ್ ₹1 ಅಂಡ್ 2 ಇಸ್ ದ EPS ಆಫ್ Z ಲಿಮಿಟೆಡ್. ಸೊ ಈಗ PE ರೇಷಿಯೋನ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಯಾವ ತರ? ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿವೈಡೆಡ್ ಬೈ EPS ಮಾಡಿದ್ರೆ ನಮಗೆ PE ರೇಷಿಯೋ ಸಿಕ್ದಾಗೆ. ಸೊ ಅದೇ ತರ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು. 37 ಡಿವೈಡೆಡ್ ಬೈ 1 ಮಾಡಿದ್ರೆ 37. ಸೊ ಸಿಮಿಲರ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ PE ರೇಷಿಯೋ ಆಫ್ Z ಲಿಮಿಟೆಡ್, ದಟ್ ಇಸ್ 46 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ PE ರೇಷಿಯೋ ಸಿಕ್ತು. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದೀವಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಕ್ವೆಶ್ಚನ್ ಫೈನಲಿ ವಿ ಆರ್ ಗೋಯಿಂಗ್ ಟು ಫಿನಿಶ್, ದಟ್ ಈಸ್ ಪ್ರೈಸ್ ಅರ್ನಿಂಗ್ ರೇಷಿಯೋ ಅಂತ ಹೇಳ್ಬಿಟ್ಟು ನಾವು ಫಿನಿಶ್ ಮಾಡಿದೀವಿ. ಓಕೆ, ಸೊ ಈಗ ಸೆಕೆಂಡ್ ಕ್ವೆಶ್ಚನ್ ನೋಡಿ. ಅದಕ್ಕಿಂತ ಮುಂಚೆ ಇನ್ನೊಂದು ಟ್ರಿಕ್ ಇದೆ. ಓಕೆ, ಸೊ ಟ್ರಿಕ್ ಅಂತ ಹೇಳಿದ್ರೆ ಟ್ವಿಸ್ಟ್ ಇದೆ. ಅದನ್ನ ನಾವು ತಿಳ್ಕೋಬೇಕು. ಯಾಕೆ ನಾವು ಟ್ವಿಸ್ಟ್ಗೆ ಹೋಗ್ಬೇಕು ಅನ್ನೋದಕ್ಕೆ ನಾವು ಸೆಕೆಂಡ್ ಪಾಯಿಂಟ್ ನಾವು ನೋಡ್ಕೋಬೇಕು. ಸೊ ಇಲ್ಲಿ ನೋಡಿ ಏನ್ ಕೇಳಿದಾನೆ? ಅರ್ನಿಂಗ್ ಪರ್ ಶೇರ್ EPS ಒಂದು ಶೇರ್ಗೆ ಎಷ್ಟು ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾನೆ.
ಯಾವ ಸಿಚುವೇಶನ್ ಅಲ್ಲಿ ಕೇಳ್ತಿದ್ದಾನೆ, ಸಿ ಅರ್ನಿಂಗ್ ಪರ್ ಶೇರ್ ಆಫ್ ಎಕ್ಸ್ ಲಿಮಿಟೆಡ್, ಪರ್ಚೇಸ್ ಮಾಡ್ತಾ ಇರೋ ಕಂಪನಿದು ಅರ್ನಿಂಗ್ ಪರ್ ಶೇರ್ ನ ಕ್ಯಾಲ್ಕುಲೇಷನ್ ಮಾಡಿ, ದಟ್ ಈಸ್ ಆಫ್ಟರ್ ಅಕ್ವಿಜಿಷನ್ ಆಫ್ ವೈ ಲಿಮಿಟೆಡ್ ಅಂಡ್ ಝೆಡ್ ಲಿಮಿಟೆಡ್ ಸಪರೇಟ್ಲಿ. ಎಕ್ಸ್ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಂಡಾಗ EPS ಬರುತ್ತೆ, ಎಷ್ಟು ಬರುತ್ತೆ ಎಕ್ಸ್ ಲಿಮಿಟೆಡ್ದು, ವೈ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಂಡಾಗ ಎಕ್ಸ್ ಲಿಮಿಟೆಡ್ದು EPS ಎಷ್ಟು ಬರುತ್ತೆ, ಅದೇ ತರ ಝೆಡ್ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಂಡಾಗ ಎಕ್ಸ್ ಲಿಮಿಟೆಡ್ ಅಥವಾ ಎಕ್ಸ್ ಲಿಮಿಟೆಡ್ ಎಷ್ಟು EPS ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಕ್ಕೆ ಕೇಳ್ತಿದ್ದಾರೆ. ಸೊ ಈಗ ವೈ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಂಡಾಗ ಎಕ್ಸ್ ಲಿಮಿಟೆಡ್ದು EPS ಎಷ್ಟು ಬರುತ್ತೆ ಅನ್ನೋದು ಆದ್ರೆ ಅಥವಾ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆ ಎಕ್ಸ್ ಲಿಮಿಟೆಡ್ ಮತ್ತೆ ವೈ ಲಿಮಿಟೆಡ್ ಬಿಟ್ವೀನ್ ರೇಷಿಯೋ ಆಫ್ ಎಕ್ಸ್ಚೇಂಜ್, ಶೇರ್ಸ್ ಎಷ್ಟಿಗೆ ಎಕ್ಸ್ಚೇಂಜ್ ಮಾಡ್ತಾ ಇದೆ, ಎಷ್ಟು ಅಮೌಂಟ್ಗೆ ಎಕ್ಸ್ಚೇಂಜ್ ಮಾಡ್ತಾ ಇದೆ ಅನ್ನೋದನ್ನ ನಮಗೆ ಬೇಕು. ಬಿಕಾಸ್ ಯು ಸಿ ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಷನ್ ಅಲ್ಲಿ ನಮಗೆ ನಂಬರ್ ಆಫ್ ಶೇರ್ಸ್ ಬೇಕಾಗುತ್ತೆ ಇನ್ಫಾರ್ಮೇಶನ್. ಆಗ ಎಕ್ಸ್ ಲಿಮಿಟೆಡ್ ವೈ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಳ್ತಿದೆ ಅಂತ ಆದ್ರೆ ವೈ ಲಿಮಿಟೆಡ್ ಬಂದ್ಬಿಟ್ಟು ಎಷ್ಟು ಅಮೌಂಟ್ಗೆ ಒಂದು ಶೇರ್ ನ ಇಶ್ಯೂ ಮಾಡ್ತಿದೆ, ಇಷ್ಟು ಇಶ್ಯೂ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ನ ವೈ ಲಿಮಿಟೆಡ್ ಎಕ್ಸ್ ಲಿಮಿಟೆಡ್ ಗೆ ಕೊಡ್ತಾ ಇದೆ ಅಥವಾ ಝೆಡ್ ಲಿಮಿಟೆಡ್ ಎಕ್ಸ್ ಲಿಮಿಟೆಡ್ ಗೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ದೇರ್ ಫೋರ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್, ದಟ್ ಈಸ್ ವರ್ಕಿಂಗ್ ನೋಟ್ 4 ಅಂತ ತಗೊಂಡು ಕಂಪ್ಯೂಟೇಷನ್ ಆಫ್ ಎಕ್ಸ್ಚೇಂಜ್ ರೇಷಿಯೋ ಬಿಟ್ವೀನ್ ಕಂಪನಿ ಎಕ್ಸ್ ಅಂಡ್ ವೈ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದೇ ತರ ಎಕ್ಸ್ ಅಂಡ್ ವೈ ಆದ್ಮೇಲೆ ನೆಕ್ಸ್ಟ್ ಕಂಪನಿ ಎಕ್ಸ್ ಅಂಡ್ ಝೆಡ್ ನಡುವೆ ಎಕ್ಸ್ಚೇಂಜ್ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಅನಲೈಸಿಂಗ್ ದಿ ಪ್ರಾಬ್ಲಮ್. ಓಕೆ, ಸೊ ಅರ್ಥ ಆಗಿಲ್ಲ ಅಂತಲ್ಲ ಇನ್ನೊಂದ್ಸರಿ ಬ್ಯಾಕ್ವರ್ಡ್ ಫಾರ್ವರ್ಡ್ ಮಾಡಿ ಒಂದ್ಸರಿ ಕೇಳಿಸ್ಕೊಳ್ಳಿ. ಸೊ ಈಗ EPS ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ, ಈಗ ಎಕ್ಸ್ ಲಿಮಿಟೆಡ್ ಆಫ್ಟರ್ ಅಕ್ವಿಜಿಷನ್ EPS ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಈಗ ಎಕ್ಸ್ ಲಿಮಿಟೆಡ್ ಎಷ್ಟು ಕಂಪನಿನ ಅಕ್ವೈರ್ ಮಾಡೋದಕ್ಕೆ ರೆಡಿ ಇದೆ, ಒಂದು ವೈ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆ, ಮತ್ತೆ ಝೆಡ್ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಳ್ಳೋಕೆ ರೆಡಿ ಇದೆ. ಈಗ ನಾವು EPS ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಅಕ್ವೈರ್ ಮಾಡ್ಕೊಂಡಿದ್ದಾದಾಗ ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ದ ರೇಷಿಯೋ ಬಿಟ್ವೀನ್ ದ ಟೂ ಕಂಪನೀಸ್ ಮಸ್ಟ್ ಅಂಡ್ ಶುಡ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ EPS, ರೈಟ್? ಸೊ ದೇರ್ ಫೋರ್ ವರ್ಕಿಂಗ್ ನೋಟ್ 4 ಅಲ್ಲಿ ನಾವು ಕಂಪ್ಯೂಟೇಷನ್ ಆಫ್ ಎಕ್ಸ್ಚೇಂಜ್ ರೇಷಿಯೋ ಬಿಟ್ವೀನ್ ಎಕ್ಸ್ ಅಂಡ್ ವೈ ಅಂಡ್ ಎಕ್ಸ್ ಅಂಡ್ ಝೆಡ್, ಯಾಕಂತಂದ್ರೆ ಇಲ್ಲಿ ಸಪರೇಟ್ ಆಗಿ ಕೇಳ್ತಾ ಇದ್ದಾನೆ, ಅದಕ್ಕೆ ನಾವು ಎಕ್ಸ್ಚೇಂಜ್ ರೇಷಿಯೋನು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡೋಣ. ಎಕ್ಸ್ ಅಂಡ್ ವೈ ಕಂಪನಿ ನಡುವೆ ಏನ್ ಎಕ್ಸ್ಚೇಂಜ್ ರೇಷಿಯೋ ಇದೆ, ಎಷ್ಟು ಇಶ್ಯೂ ಮಾಡ್ತಾ ಇದೆ, ಎಷ್ಟು ಶೇರ್ಸ್ ನ ಇಶ್ಯೂ ಮಾಡ್ತಿದೆ ವೈ ಕಂಪನಿ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದೇ ತರ ಝೆಡ್ ನ ಏನಾದ್ರು ಅಕ್ವೈರ್ ಮಾಡ್ಕೊಂಡಾಗ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಎಕ್ಸ್ ಅಂಡ್ ಝೆಡ್ ಅಂಡ್ ಹೌ ಮೆನಿ ನಂಬರ್ ಆಫ್ ಶೇರ್ಸ್ ಆರ್ ಇಶ್ಯೂಡ್ ಬೈ ದಿಸ್ ಝೆಡ್ ಕಂಪನಿ ಟು ಎಕ್ಸ್ ಕಂಪನಿ ಅಟ್ ವಾಟ್ ಪ್ರೈಸ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಯು ನೋ ವೆರಿ ವೆಲ್ ದಟ್ ಈಸ್ ದ ಎಕ್ಸ್ಚೇಂಜ್ ರೇಷಿಯೋ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಮಾರ್ಕೆಟ್ ಪ್ರೈಸ್ ಆಫ್ ದಿ ಟಾರ್ಗೆಟ್ ಕಂಪನಿ ಅಂಡ್ ಮಾರ್ಕೆಟ್ ಪ್ರೈಸ್ ಆಫ್ ದಿ ಅಕ್ವೈರಿಂಗ್ ಕಂಪನಿ ಆರ್ ಪರ್ಚೇಸಿಂಗ್ ಕಂಪನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ ಫಾರ್ಮುಲಾ, ಎಕ್ಸ್ಚೇಂಜ್ ರೇಷಿಯೋ ಫಾರ್ಮುಲಾ. ಇದು ಎಲ್ಲೂ ಚೇಂಜ್ ಆಗೋದಿಲ್ಲ, ಸೇಮ್ ಇರುತ್ತೆ. ಸೊ ಕೀಪ್ ಇಟ್ ಇನ್ ಮೈಂಡ್. ಓಕೆ, ಸೊ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ಎಕ್ಸ್ಚೇಂಜ್ ರೇಷಿಯೋ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಏನು? ಮಾರ್ಕೆಟ್ ಪ್ರೈಸ್ ಆಫ್ ಟಾರ್ಗೆಟ್ ಕಂಪನಿ. ಸೊ ಈಗ ಮಾರ್ಕೆಟ್ ಪ್ರೈಸ್ ಆಫ್ ಅಕ್ವೈರಿಂಗ್ ಕಂಪನಿ ಇಸ್ ದ ಸ್ಪೆಸಿಫಿಕ್ ಫಾರ್ಮುಲಾ. ಓಕೆ, ಈಗ ಫಸ್ಟ್ ಬಂದ್ಬಿಟ್ಟು ಯಾವ ಕಂಪನಿ ನಡುವೆ ನಾವು ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ರೇಷಿಯೋ ಬಿಟ್ವೀನ್ ಎಕ್ಸ್ ಅಂಡ್ ವೈ ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ಫಸ್ಟ್ ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ, ಕಂಪನಿ ಎಕ್ಸ್ ಬಂದ್ಬಿಟ್ಟು ವೈ ನ ಅಕ್ವೈರ್ ಮಾಡ್ಕೊಳ್ತಿದೆ, ಆಗ EPS ಎಷ್ಟು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡೋಣ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಎಕ್ಸ್ ಕಂಪನಿ ಈಸ್ ಅಕ್ವೈರಿಂಗ್ ದಿ ವೈ ಕಂಪನಿ. ದೆನ್ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದಿಸ್ ಎಕ್ಸ್ ಅಂಡ್ ವೈ ಕಂಪನಿ? ಸೊ ದಟ್ ratio of exchange is calculated based on this formula, that is market price of the target company divided by market price of acquiring company. Okay, so ಇಲ್ಲಿ market price of target company and market price of acquiring company. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟಾರ್ಗೆಟ್ ಕಂಪನಿ ಯಾವುದು, ಅಕ್ವೈರಿಂಗ್ ಕಂಪನಿ ಯಾವುದು ಅಂತ. ಇಲ್ಲಿ ಟಾರ್ಗೆಟ್ ಕಂಪನಿ ಬಂದ್ಬಿಟ್ಟು ವೈ ಕಂಪನಿ ಫಸ್ಟ್ ಸಿಚುವೇಶನ್ ಅಲ್ಲಿ, ಯಾಕಂತ ಹೇಳಿದ್ರೆ ನಾವು ಎರಡು ಕಂಪನಿ ಈ ಎಕ್ಸ್ ಅಂಡ್ ವೈ ಕಂಪನಿ ನಡುವೆ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತಿರೋದ್ರಿಂದ ಟಾರ್ಗೆಟ್ ಕಂಪನಿ ಯಾವುದು, ವೈ ಕಂಪನಿ, ಬಿಕಾಸ್ ಎಕ್ಸ್ ಈಸ್ ಟಾರ್ಗೆಟಿಂಗ್ ವೈ ಕಂಪನಿ ಟು ಅಕ್ವೈರ್. Therefore, X becomes the acquiring company and Y becomes the target company. Okay, so ಈಗ ಟಾರ್ಗೆಟ್ ಕಂಪನಿದು ಅಕ್ವೈರಿಂಗ್ ಕಂಪನಿದು ಏನ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸಸ್ ಅಷ್ಟೇ. ಓಕೆ, ಸೊ ಈಗ ನೋಡಿ ಫಾರ್ಮುಲಾ ಏನು, ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸ್ ಆಫ್ ವೈ ಕಂಪನಿ. ಪ್ರಾಬ್ಲಮ್ ಅಲ್ಲಿ ನೋಡಿ. ಓಕೆ, ಸೊ ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೊಂಡಿದ್ದೀನಲ್ವಾ, ಈಗ ವೈ ಕಂಪನಿದು ಇದೆ. ಮಾರ್ಕೆಟ್ ಪ್ರೈಸ್ ಆಫ್ ವೈ ಕಂಪನಿ ಎಷ್ಟಿದೆ? ಸಿ, ಮಾರ್ಕೆಟ್ ಪ್ರೈಸ್ ಆಫ್ ವೈ ಕಂಪನಿ ಇಸ್ 37. ಓಕೆ, ಸೊ ಇಲ್ಲಿ ನಾನು 37 ಟೈಪ್ ಮಾಡ್ಕೊಳ್ತೀನಿ. 37. ನೆಕ್ಸ್ಟ್ ಏನಿದೆ ಫಾರ್ಮುಲಾನಲ್ಲಿ? ಡಿವೈಡೆಡ್ ಬೈ. ಬಿಕಾಸ್ ನೋಡಿ ಇಲ್ಲಿ ಮಾರ್ಕೆಟ್ ಪ್ರೈಸ್ ಆಫ್ ಟಾರ್ಗೆಟ್ ಕಂಪನಿ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಆಫ್ ಟಾರ್ಗೆಟ್ ಕಂಪನಿ ಎಷ್ಟಿದೆ? 37 ಇದೆ. ನೆಕ್ಸ್ಟ್ ಡಿವೈಡೆಡ್ ಬೈ ಏನ್ ಹಾಕೋಬೇಕು ನಾನು? ಮಾರ್ಕೆಟ್ ಪ್ರೈಸ್ ಆಫ್ ಅಕ್ವೈರಿಂಗ್ ಕಂಪನಿ.
ಸೊ ವಿಚ್ ಇಸ್ ದ ಅಕ್ವೈರಿಂಗ್ ಕಂಪನಿ? ಮಾರ್ಕೆಟ್ ಪ್ರೈಸ್ ಆಫ್ ಎಕ್ಸ್ ಕಂಪನಿ. ಎಕ್ಸ್ ಕಂಪನಿ ಇಸ್ ದ ಅಕ್ವೈರಿಂಗ್ ಕಂಪನಿ ಅಲ್ವಾ? ಸೊ ಎಕ್ಸ್ ಕಂಪನಿದು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? ಸಿ, ಮಾರ್ಕೆಟ್ ಪ್ರೈಸ್ ಎಕ್ಸ್ ಕಂಪನಿದು 60 ಇದೆ. ಸೊ ಇಲ್ಲಿ 60 ಹಾಕೊಂಡಿದ್ದೀನಿ. ಸೊ ಈಗ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಎಕ್ಸ್ಚೇಂಜ್ ರೇಷಿಯೋ ಬರುತ್ತೆ. ಅಂದ್ರೆ ವೈ ಕಂಪನಿ ಏನಾದ್ರೂ ಶೇರ್ಸ್ನ ಏನಾದ್ರೂ ಎಕ್ಸ್ ಕಂಪನಿಗೆ ಅಕ್ವೈರ್ ಮಾಡ್ಕೊಂಡಾಗ ಏನಾದ್ರೂ ತಗೊಂಡ್ರೆ ಎಕ್ಸ್ ಕಂಪನಿ, ಆ ಎಕ್ಸ್ ಕಂಪನಿ ಬಂದ್ಬಿಟ್ಟು ವೈ ಕಂಪನಿಗೆ ಒಂದು ಶೇರ್ಗೆ 0.62 ರೂಪೀಸ್ ಬೇಸ್ ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ತಿದೆ ಶೇರ್ಸು ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡ್ತೀವಿ. ಆಗ ನೋಡಿ ಇಲ್ಲಿ ಈಗ ಎಕ್ಸ್ ಅಂಡ್ ವೈ ಕಂಪನಿ ಇದೆ ಅಲ್ವಾ? ವೈ ಕಂಪನಿ ಏನಾದ್ರೂ ಎಕ್ಸ್ ಕಂಪನಿಗೆ ಒಂದು ಶೇರ್ ಏನಾದ್ರು ಕೊಟ್ರೆ ಎಷ್ಟು ರೂಪೀಸ್ ಕೊಡ್ಬೇಕು ಎಕ್ಸ್ ಕಂಪನಿ? ಬೇಸ್ಡ್ ಆನ್ ದಿ ಎಕ್ಸ್ಚೇಂಜ್ ರೇಷಿಯೋ, ದಟ್ ಇಸ್ 0.62 ರೂಪೀಸ್ ಕೊಡಬೇಕು. ಹಾಗಾದ್ರೆ ನೋಡಿ ಇಲ್ಲಿ ವೈ ಲಿಮಿಟೆಡ್, ಓಕೆ, ಸೊ ಈಗ ವೈ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ಸ್ ಇದೆ? ಓಕೆ, ವೈ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ಸ್ ಇದೆ? ಇಲ್ಲಿ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ ನೋಡಿ, ವರ್ಕಿಂಗ್ ನೋಟ್ 1 ಅಲ್ಲಿ ಎಕ್ಸ್ ಲಿಮಿಟೆಡ್ ಅಲ್ಲಿ 45 ಶೇರ್ಸ್ ಇದೆ, ವೈ ಲಿಮಿಟೆಡ್ ಅಲ್ಲಿ 18 ಶೇರ್ಸ್ ಇದೆ. ನಾವು ಎರಡರ ಬಿಟ್ವೀನ್ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತಿರೋದು. ಈಗ ವೈ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ಸ್ ಇದೆ? 18 ಶೇರ್ಸ್ ಇದೆ. ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ತಿದ್ದೀನಿ. ಓಕೆ, 18 ಶೇರ್ಸ್ ಇದೆ. ಸೊ ಈಗ ವೈ ಲಿಮಿಟೆಡ್ನ ಅಕ್ವೈರ್ ಮಾಡ್ಕೊಳ್ತಾ ಇರೋದ್ರಿಂದ ಯಾವ ಕಂಪನಿ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ? ದಟ್ ಈಸ್ ಕಂಪನಿ ಎಕ್ಸ್ ಅಕ್ವೈರ್ ಮಾಡ್ಕೊಳ್ತಿದೆ ಬೇಸ್ಡ್ ಆನ್ ದಿ ಅಕ್ವಿಜಿಷನ್. ಈಗ ವೈ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಳ್ತಾ ಇರೋದ್ರಿಂದ ವೈ ಲಿಮಿಟೆಡ್ ಅಲ್ಲಿ 18 ಶೇರ್ಸ್ ಇದೆ, ಎಕ್ಸ್ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಎಕ್ಸ್ ಲಿಮಿಟೆಡ್ ಒಂದು ಶೇರ್ಗೆ ಎಷ್ಟು ಕೊಡ್ತಾ ಇದೆ? 0.62 ರೂಪೀಸ್ ಕೊಡ್ತಾ ಇದೆ. ಹಾಗಾದ್ರೆ ನಾವು ಈ 0.62 ಇಸ್ ದ ಎಕ್ಸ್ಚೇಂಜ್ ರೇಷಿಯೋ ನಾವು ನಂಬರ್ ಆಫ್ ಶೇರ್ಸ್ ಆಫ್ ಟಾರ್ಗೆಟ್ ಕಂಪನಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ದ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬರುತ್ತೆ ನಮಗೆ. ಓಕೆ, ಸೊ ಇಲ್ಲಿ ನಾನು ಟೈಪ್ ಮಾಡ್ತೀನಿ. ಸೊ ದಟ್ ಈಸ್ ದ ಫಾರ್ಮುಲಾ, ನಂಬರ್ ಆಫ್ ಶೇರ್ಸ್ ಇಶ್ಯೂಡ್. ಯಾವ ಕಂಪನಿ ಇಶ್ಯೂ ಮಾಡ್ತಾ ಇದೆ ಅಂದ್ರೆ ವೈ ಕಂಪನಿ ಎಕ್ಸ್ ಕಂಪನಿಗೆ ಅಕ್ವೈರ್ ಮಾಡ್ಕೊಳ್ಳುವಾಗ ಇಶ್ಯೂ ಮಾಡ್ತಾ ಇದೆ. ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಎಕ್ಸ್ಚೇಂಜ್ ರೇಷಿಯೋ ಇಂಟು ನಂಬರ್ ಆಫ್ ಶೇರ್ಸ್ ಇನ್ ಟಾರ್ಗೆಟ್ ಕಂಪನಿನ ಮಲ್ಟಿಪ್ಲೈ ಮಾಡಬೇಕು. ಆಗ ವೈ ಕಂಪನಿ ಎಷ್ಟು ಶೇರ್ಸ್ನ ಎಕ್ಸ್ ಕಂಪನಿಗೆ ಇಶ್ಯೂ ಮಾಡ್ತಾ ಇದೆ ಅಕ್ವೈರ್ ಮಾಡ್ಕೊಂಡಾಗ ಅಂತ ಹೇಳ್ಬಿಟ್ಟು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸಿ, 0.62 ಇಂಟು 18 ಶೇರ್ಸ್ ಆಫ್ ವೈ ಲಿಮಿಟೆಡ್ ಮಾಡಿದ್ರೆ ಟೋಟಲ್ 11.1 ಶೇರ್ಸ್ನ ಇಶ್ಯೂ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾವು ತಗೋಬೇಕು. ಅಂದ್ರೆ ಎಕ್ಸ್ ಕಂಪನಿ ವೈ ಕಂಪನಿನ ಅಕ್ವೈರ್ ಮಾಡ್ಕೊಂಡಾಗ ಒಂದು ಶೇರ್ಗೆ 0.62 ರೂಪೀಸ್ ಕೊಡ್ತಾ ಇದೆ. ಓಕೆ, ಸೊ ಹಾಗಾಗಿ ವೈ ಲಿಮಿಟೆಡ್ ಬಂದ್ಬಿಟ್ಟು ಟೋಟಲ್ ನಂಬರ್ ಆಫ್ ಶೇರ್ಸ್ನ ಎಷ್ಟು ಇಶ್ಯೂ ಮಾಡ್ತಾ ಇದೆ ಎಕ್ಸ್ ಕಂಪನಿಗೆ ಅಕ್ವೈರ್ ಮಾಡ್ಕೊಂಡಾಗ 11.1 ಶೇರ್ಸ್ನ ಇಶ್ಯೂ ಮಾಡ್ತಿದೆ. ಸೊ ಈ 11 ಶೇರ್ಸ್ನ ಇಶ್ಯೂ ಮಾಡಿದಾದ್ಮೇಲೆ ಈ 1.10 ಏನಿದೆ ಅದನ್ನ ಕ್ಯಾಶ್ ಅಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ತಿದ್ವಿ ಅಂತ ಹೇಳ್ಬಿಟ್ಟು ನಾವು ಅಸಂಪ್ಷನ್ ಮಾಡ್ಕೋಬಹುದು. ಓಕೆ, ಈಗ ಯಾಕಂತಂದ್ರೆ ಫ್ರಾಕ್ಷನ್ಸ್ ಬಂದ್ಬಿಟ್ಟು ನಾವು ಶೇರ್ಸ್ ಅಲ್ಲಿ ಇಶ್ಯೂ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಎಷ್ಟಿದೆ ಇಲ್ಲಿ? ಹಾಗಾದ್ರೆ ಅಕ್ವಿಜಿಷನ್ ಮಾಡ್ಕೊಂಡಾಗ ಎಕ್ಸ್ ಕಂಪನಿ ವೈ ಕಂಪನಿನ ನಂಬರ್ ಆಫ್ ಶೇರ್ಸ್ ವೈ ಕಂಪನಿಯಿಂದ ಎಕ್ಸ್ ಕಂಪನಿಗೆ 11.1 ಶೇರ್ಸ್ ಆಡ್ ಆಗ್ತಾ ಇದೆ. ಓಕೆ, ಈ ಇನ್ಫಾರ್ಮೇಶನ್ ಬೇಕಾಗುತ್ತೆ, ಅದಕ್ಕೆ ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಓಕೆ, ಸೊ ಸಿಮಿಲರ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎಕ್ಸ್ಚೇಂಜ್ ರೇಷಿಯೋ ಬಿಟ್ವೀನ್ ಎಕ್ಸ್ ಅಂಡ್ ಝೆಡ್. Okay, so same formula, exchange ratio, market price of the target company and market price of acquiring company. Okay, ಈ ಸಿಚುವೇಶನ್ ಅಲ್ಲಿ ಎಕ್ಸ್ಚೇಂಜ್ ರೇಷಿಯೋ ಮಾರ್ಕೆಟ್ ಪ್ರೈಸ್ ಆಫ್ ಟಾರ್ಗೆಟ್ ಕಂಪನಿ ಯಾವುದು? ಝೆಡ್ ಕಂಪನಿ. ಯಾಕಂತಂದ್ರೆ ಎಕ್ಸ್ ಇಸ್ ಟಾರ್ಗೆಟಿಂಗ್ ಟು ಅಕ್ವೈರ್ ದಿ ಝೆಡ್ ಕಂಪನಿ. ಸೊ ದೇರ್ ಫಾರ್ ಝೆಡ್ ಬಿಕಮ್ಸ್ ದಿ ಟಾರ್ಗೆಟ್ ಕಂಪನಿ and ಎಕ್ಸ್ ಬಿಕಮ್ಸ್ ದಿ ಪರ್ಚೇಸಿಂಗ್ ಕಂಪನಿ ಆರ್ ಅಕ್ವೈರಿಂಗ್ ಕಂಪನಿ. ಸೊ ದೇರ್ ಫಾರ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಮಾರ್ಕೆಟ್ ಪ್ರೈಸ್ ಆಫ್ ದಿ ಝೆಡ್ ಕಂಪನಿ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಆಫ್ ದಿ ಎಕ್ಸ್ ಕಂಪನಿ. ಈಗ ಮಾರ್ಕೆಟ್ ಪ್ರೈಸ್ ಆಫ್ ಝೆಡ್ ಕಂಪನಿ ಎಷ್ಟಿದೆ ನೋಡಿ? ಝೆಡ್ ಕಂಪನಿದು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 46 ಇದೆ. ಓಕೆ, ಸೊ 46 ಟೈಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಆಫ್ ಎಕ್ಸ್ ಕಂಪನಿ, ಯಾಕಂದ್ರೆ ಅದೇ ಕಂಪನಿ ಅಕ್ವೈರ್ ಮಾಡ್ಕೊಳ್ತಿದೆ ಅಲ್ವಾ? ಸೊ ಮಾರ್ಕೆಟ್ ಪ್ರೈಸ್ ಆಫ್ ಎಕ್ಸ್ ಕಂಪನಿ ಸೇಮ್ 60 ಇದೆ. ಓಕೆ, ಸೊ 60 ಮೆನ್ಷನ್ ಮಾಡ್ತೀನಿ. ದೆನ್ ದ ರೇಷಿಯೋ ಬಿಟ್ವೀನ್ ಆರ್ ಎಕ್ಸ್ಚೇಂಜ್ ರೇಷಿಯೋ ಬಿಟ್ವೀನ್ ಎಕ್ಸ್ ಅಂಡ್ ಝೆಡ್ ಕಂಪನಿ ಈಸ್ 0.77 ರೂಪೀಸ್ ಬಂದಿದೆ. ಓಕೆ, ಸೊ ಈಗ ನಮಗೆ ಝೆಡ್ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ಸ್ ಇದೆ? ದಟ್ ಈಸ್ ಝೆಡ್ ಲಿಮಿಟೆಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ವರ್ಕಿಂಗ್ ನೋಟ್ 1 ಅಲ್ಲಿ. ಓಕೆ, ಝೆಡ್ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ಸ್ ಇದೆ? 9 ಶೇರ್ಸ್ ಇದೆ. ಓಕೆ, ಸೊ ಈಗ ಝೆಡ್ ಲಿಮಿಟೆಡ್ ಅಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 9 ಶೇರ್ಸ್ ಇದೆ. ಒಂದು ಶೇರ್ಗೆ 0.77 ಶೇರ್ಸ್ ಅಂತ ಹೇಳಿದ್ರೆ ನಮಗೆ ನಂಬರ್ ಆಫ್ ಶೇರ್ಸ್ ಎಷ್ಟು ಇಶ್ಯೂ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಬೇಕು ಅಲ್ವಾ? ಸೊ ದಿಸ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಫಾರ್ಮುಲಾ ದಟ್ ಈಸ್ ಎಕ್ಸ್ಚೇಂಜ್ ರೇಷಿಯೋ into number of 1 minute. ಓಕೆ, ನಂಬರ್ ಆಫ್ ಶೇರ್ಸ್ ಎಷ್ಟು ಇಶ್ಯೂ ಮಾಡ್ತಿದೆ ಝೆಡ್ ಕಂಪನಿ ಎಕ್ಸ್ ಕಂಪನಿಗೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ
ಎಕ್ಸ್ಚೇಂಜ್ ರೇಷಿಯೋ ಇಂಟು ನಂಬರ್ ಆಫ್ ಶೇರ್ಸ್ ಆಫ್ ಟಾರ್ಗೆಟ್ ಕಂಪನಿ ನಾವು ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ 6 ಶೇರ್ಸ್ನ ಇಶ್ಯೂ ಮಾಡ್ತಿದೆ, ಅಂದರೆ 6.9 ಶೇರ್ಸ್ನ ಇಶ್ಯೂ ಮಾಡ್ತಿದೆ. ಈ 9 ಕ್ಯಾಶಲ್ಲಿ ಸೆಟಲ್ಮೆಂಟ್ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಫ್ರಾಕ್ಷನಲ್ ಶೇರ್ಸ್ನ ಇಶ್ಯೂ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಈಗ ನಂಬರ್ ಆಫ್ ಶೇರ್ಸ್ ಎಷ್ಟು ಆ್ಯಡ್ ಆಗ್ತಾ ಇದೆ, ಝೆಡ್ನ ಅಕ್ವೈರ್ ಮಾಡ್ಕೊಂಡಾಗ ಎಕ್ಸ್ ಕಂಪನಿ 6.9 ಶೇರ್ಸ್ ಆ್ಯಡ್ ಆಗ್ತಾ ಇದೆ. ಸೊ ಫಸ್ಟ್ ಸಿಚುವೇಶನ್ ಅಲ್ಲಿ ವೈನ ಅಕ್ವೈರ್ ಮಾಡ್ಕೊಂಡಾಗ ಎಷ್ಟು ಶೇರ್ಸ್ ಆ್ಯಡ್ ಆಗ್ತಾ ಇದೆ, 11.1 ಶೇರ್ಸ್ ಆ್ಯಡ್ ಆಗ್ತಾ ಇದೆ. ಆಲ್ರೆಡಿ ಎಕ್ಸ್ ಕಂಪನಿನಲ್ಲೂ ಶೇರ್ಸ್ ಇದೆ. ಓಕೆ, ಎಷ್ಟು ಶೇರ್ಸ್ ಇದೆ, 45 ಶೇರ್ಸ್ ಇದೆ. ವೈನ ಅಕ್ವೈರ್ ಮಾಡ್ಕೊಂಡಾಗ 11.1 ಶೇರ್ಸ್ ಆ್ಯಡ್ ಆಗ್ತಾ ಇದೆ ಎಕ್ಸ್ ಕಂಪನಿಗೆ. ಓಕೆ, ಸೊ ಅದೇ ತರ ಝೆಡ್ ನ ಅಕ್ವೈರ್ ಮಾಡ್ಕೊಂಡಾಗ 6.9 ಶೇರ್ಸ್ 45 ಶೇರ್ಸ್ಗೆ ಆ್ಯಡ್ ಆಗ್ತಾ ಇದೆ. ಓಕೆ, ದೆನ್ ದ ನಂಬರ್ ಆಫ್ ಶೇರ್ಸ್ ವಿಲ್ ಬಿ ಗೋಯಿಂಗ್ ಟು ಚೇಂಜ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ ಎಕ್ಸ್ಚೇಂಜ್ ರೇಷಿಯೋ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿದೀವಿ. ಕಂಪ್ಲೀಟ್ ಆಗಿ ನಾವು ಪ್ರೈಸ್ ಅರ್ನಿಂಗ್ ರೇಷಿಯೋ ಮತ್ತೆ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಿದ್ದು ಆಗಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಕೇಳ್ತಿದ್ದಾನೆ, ದಟ್ ಈಸ್ ಅರ್ನಿಂಗ್ ಪರ್ ಶೇರ್ ಆಫ್ ಎಕ್ಸ್ ಲಿಮಿಟೆಡ್ ಆಫ್ಟರ್ ದಿ ಅಕ್ವಿಸಿಷನ್ ಆಫ್ ವೈ ಲಿಮಿಟೆಡ್ ಅಂಡ್ ಝೆಡ್ ಲಿಮಿಟೆಡ್ ಸಪರೇಟ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾನೆ. ಓಕೆ, ಸೊ ಎಕ್ಸ್ಚೇಂಜ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದಾಗಿದೆ. ಸೊ ಇಲ್ಲಿ ನೋಡಿ, ಅರ್ನಿಂಗ್ ಪರ್ ಶೇರ್ ಆಫ್ ಎಕ್ಸ್ ಲಿಮಿಟೆಡ್ ಆಫ್ಟರ್ ಅಕ್ವೈರಿಂಗ್ ವೈ ಲಿಮಿಟೆಡ್ ಅಂಡ್ ಝೆಡ್ ಲಿಮಿಟೆಡ್ ಸಪರೇಟ್ಲಿ. ಓಕೆ, ಸೊ ನೋಡೋಣ ಈಗ. ಸೊ ಯು ನೋ ವೆರಿ ವೆಲ್ ದಟ್ ಈಸ್ ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಷನ್. ಸೊ ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಏನೋ ಚೇಂಜ್ ಆಗೋದಿಲ್ಲ, ಸೇಮ್ ಇರುತ್ತೆ. ಸೊ ಏನ್ ಫಾರ್ಮುಲಾ ಅಂತ ಹೇಳಿದ್ರೆ ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಷನ್ಗೆ ದಟ್ ಈಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಅಲ್ವಾ. ಸೊ ಈಗ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಈಗ ಫಸ್ಟ್ ಬಂದ್ಬಿಟ್ಟು ವೈ ಕಂಪ್ನಿನ ಅಕ್ವೈರ್ ಮಾಡ್ಕೊಳ್ತಿದ್ವಿ ಅಂತ ಅಸಂಪ್ಷನ್ ಮಾಡ್ಕೊಂಡಾಗ ಎಕ್ಸ್ ಮತ್ತೆ ವೈ ಕಂಪ್ನಿದು ಮಾತ್ರ ನಾವು ಇನ್ಫಾರ್ಮೇಶನ್ ತಗೊಂಡು ಟೋಟಲ್ ಮಾಡ್ಕೊಳ್ಳೋಣ. ಓಕೆ, ಸೊ ನಾವು ಎಕ್ಸ್ ಕಂಪನಿದು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ, ಸಿ ಇಲ್ಲೇ ಇದೆ ಅಲ್ವಾ. ಸೊ ಎಕ್ಸ್ ಕಂಪನಿದು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 90 ಇದೆ. ಸೊ 90 ಟೈಪ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವೈ ಲಿಮಿಟೆಡ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ, ದಟ್ ಈಸ್ 18 ಇದೆ. ಸೊ ಟೋಟಲ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇನ್ ಕೇಸ್ ಏನಾದ್ರು ವೈ ಕಂಪನಿನ ಏನಾದ್ರು ಅಕ್ವೈರ್ ಮಾಡ್ಕೊಂಡ್ರೆ ಟೋಟಲ್ ಎಷ್ಟಾಗುತ್ತೆ, ಎಕ್ಸ್ ಕಂಪನಿಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ದಟ್ ಈಸ್ 108 lakhs ಅಂತ ಹೇಳ್ಬಿಟ್ಟು ಲ್ಯಾಕ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ 108 lakhs ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರೇಷನ್ ಮಾಡ್ತೀವಿ. ಈಗ EPS ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ನಮಗೆ ನಂಬರ್ ಆಫ್ ಶೇರ್ಸ್ ಬೇಕು. ಓಕೆ, ಸೊ ನಂಬರ್ ಆಫ್ ಶೇರ್ಸ್ ನಮಗೆ ಬೇಕು. ಓಕೆ, ಸೊ ಈಗ ಎಕ್ಸ್ ಕಂಪನಿ ವೈ ಕಂಪನಿನ ಅಡಾಪ್ಟ್ ಮಾಡ್ಕೊಳ್ತಾ ಇದೆ, ಅಂದ್ರೆ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಆಲ್ರೆಡಿ ಎಕ್ಸ್ ಕಂಪನಿನಲ್ಲಿ ಎಷ್ಟು ಶೇರ್ಸ್ ಇದೆ, ದಟ್ ಈಸ್ ಆಲ್ರೆಡಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ಸೊ ಎಕ್ಸ್ ಕಂಪನಿ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ, 45 ಶೇರ್ಸ್ ಇದೆ. ಓಕೆ, ಸೊ ಎಕ್ಸ್ ಕಂಪನಿನಲ್ಲಿ 45 ಶೇರ್ಸ್. ವೈ ಕಂಪನಿನ ಅಕ್ವೈರ್ ಮಾಡ್ಕೊಂಡಾಗ ವೈ ಕಂಪನಿ ಎಷ್ಟು ಶೇರ್ಸ್ನ ಇಶ್ಯೂ ಮಾಡ್ತಿದೆ, ದಟ್ ಈಸ್ 11.1 ಶೇರ್ಸ್ನ ಇಶ್ಯೂ ಮಾಡ್ತಿದೆ ಅಕ್ವೈರ್ ಮಾಡ್ಕೊಂಡಾಗ ಬೇಸ್ಡ್ ಆನ್ ದಿಸ್ ಎಕ್ಸ್ಚೇಂಜ್ ರೇಷಿಯೋ. ಓಕೆ, ಸೊ ಅದಕ್ಕೆ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರೋದು. ಓಕೆ, ನಾವು ಇದನ್ನ ಹಾಕೋಬಾರ್ದು, ವೈ ಕಂಪನಿನಲ್ಲಿ 18 ಶೇರ್ಸ್ ಇದೆ ಅಂತ ಹೇಳ್ಬಿಟ್ಟು ಹಾಕೋಬಾರ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಎಕ್ಸ್ಚೇಂಜ್ ರೇಷಿಯೋ ಬೇಸ್ ಮೇಲೆ ಇಲ್ಲಿ ಇಶ್ಯೂ ಮಾಡೋದಾದ್ರೆ ಶೇರ್ಸ್ ನಂಬರ್ ಆಫ್ ಶೇರ್ಸ್ ಬಂದು ರೆಡ್ಯೂಸ್ ಆಗ್ತಾ ಇದೆ. ಓಕೆ, ಸೊ 11.1 ಶೇರ್ಸ್. ಸೊ ಅದನ್ನ ನಾವು ತಗೋಬೇಕು. ಸೊ ವೈ ಕಂಪನಿನ ಎಕ್ಸ್ ಕಂಪನಿ ಅಕ್ವೈರ್ ಮಾಡ್ಕೊಂಡಿದ್ದಾದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ನ ಇಶ್ಯೂ ಮಾಡ್ತಿದ್ದ, ವೈ ಕಂಪನಿ 11.1 ಶೇರ್ಸ್ ನ ಇಶ್ಯೂ ಮಾಡ್ತಿದೆ. ಓಕೆ, ಆಲ್ರೆಡಿ ಎಕ್ಸ್ ಕಂಪನಿನಲ್ಲಿ ಎಷ್ಟು ಶೇರ್ಸ್ ಇದೆ, 45 ಶೇರ್ಸ್ ಇದೆ. ಈಗ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ ಅಂದ್ರೆ 45 ಪ್ಲಸ್ 11.1 ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಶೇರ್ಸ್ 56.1 ಶೇರ್ಸ್ ಆಗುತ್ತೆ. ಈಗ ನಾವು ಈಸಿಯಾಗಿ EPS ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು, ಬಿಕಾಸ್ ವಿ ಹ್ಯಾವ್ ದ ಇನ್ಫಾರ್ಮೇಶನ್ ದಟ್ ಈಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಿದ್ರೆ ನಮಗೆ EPS ಬಂದ್ಬಿಟ್ಟು 1.93. ಯಾವಾಗ ಎಕ್ಸ್ ಕಂಪನಿ ವೈ ಕಂಪನಿನ ಅಕ್ವೈರ್ ಮಾಡ್ಕೊಳ್ಳುತ್ತೋ ಆಗ ಅರ್ನಿಂಗ್ ಪರ್ ಶೇರ್ ಎಕ್ಸ್ ಕಂಪನಿದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1.93 rupees, ಅಂದ್ರೆ 1.93 rupees ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಓಕೆ, ಸೊ ಅದೇ ತರ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು. ಓಕೆ, ಸೊ ಈಗ ಎಕ್ಸ್ ಕಂಪನಿ ಝೆಡ್ ಕಂಪನಿನ ಅಕ್ವೈರ್ ಮಾಡ್ಕೊಳ್ತಿದೆ ಅಂತ ಅಸಂಪ್ಷನ್ ಮಾಡ್ಕೊಂಡು ಆಗ EPS ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಸೇಮ್ ವೇ, ಸೊ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಗ ಎಕ್ಸ್ ಕಂಪನಿನಲ್ಲಿ ಎಷ್ಟು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ, ಸೊ ಸೇಮ್ ಇನ್ಫಾರ್ಮೇಶನ್ ಇಲ್ಲೇ ಇದೆ, 90 ಅಲ್ವಾ. ಸೊ 90. ನೆಕ್ಸ್ಟ್ ಝೆಡ್ ಲಿಮಿಟೆಡ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ, ದಟ್ ಈಸ್ ಝೆಡ್ ಲಿಮಿಟೆಡ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 18. ಓಕೆ, ಸೊ ಇಲ್ಲಿ 18 ಇದೆ. ಇಲ್ಲೇ ನೋಡ್ಕೋಬೇಕಂತ ಏನಿಲ್ಲ, ನೀವು ಪ್ರಾಬ್ಲಮ್ ಅಲ್ಲಿ ಬೇಕಾದ್ರೆ ನೋಡ್ಕೋಬಹುದು, ಬಟ್ ಇಲ್ಲೇ ಇದೆ ಅನ್ನೋದಕ್ಕೆ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪ್ರಾಬ್ಲಮ್ ನೀವು ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಿದ್ರೆ ನೀವು ಇನ್ಫಾರ್ಮೇಶನ್ ಎಲ್ಲಿ ಬೇಕಾದ್ರೂ ನೀವು ರೆಫರ್ ಮಾಡ್ಕೋಬಹುದು. ಓಕೆ, ಸೊ ಈಗ ಟೋಟಲ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಾಗುತ್ತೆ, ಸೊ ಸೇಮ್ ಅನ್ಸುತ್ತೆ. ಸೊ 108. ಈಗ ನಮಗೆ ನಂಬರ್ ಆಫ್ ಶೇರ್ಸ್ ಬೇಕು, ನಂಬರ್ ಆಫ್ ಶೇರ್ಸ್ ನಮಗೆ ಬೇಕು. ಸೊ ಆಲ್ರೆಡಿ ಎಕ್ಸ್ ಲಿಮಿಟೆಡ್ ಅಲ್ಲಿ ಎಷ್ಟಿದೆ, 45 ಶೇರ್ಸ್ ಇದೆ. ಓಕೆ, ಸೊ ಝೆಡ್ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಂಡಾಗ ಎಷ್ಟು ನಂಬರ್ ಆಫ್ ಶೇರ್ಸ್ ನ ಇಶ್ಯೂ ಮಾಡ್ತಿದೆ ಬೇಸ್ಡ್ ಆನ್ ದಿಸ್ ಎಕ್ಸ್ಚೇಂಜ್ ರೇಷಿಯೋ 6.9 ಶೇರ್ಸ್ ನ ಇಶ್ಯೂ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಈಸ್ 6.9 ಅಲ್ವಾ. ಈಗ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು, 45 ಪ್ಲಸ್ 6.9
9 is the total number of shares. So ಈಗ EPS ಬಂದು ಎಷ್ಟು, that is 108, that is earnings available to equity shareholders divided by number of shares ಮಾಡಿದ್ರೆ EPS ಬಂದ್ಬಿಟ್ಟು 2.08 rupees is the earning per share ಅಂತ ಹೇಳ್ಬಿಟ್ಟು ನಮಗೆ ಬಂದಿದೆ. ಸೊ ಏನ್ ರೆಕಮೆಂಡ್ ಮಾಡ್ತೀರಾ? ಸಿ ಅಕಾರ್ಡಿಂಗ್ ಟು ಕ್ವಶನ್ ಏನ್ ಕೇಳಿದಾನಲ್ಲಿ, ಓಕೆ, ಸೊ ಕ್ವಶನ್ ಏನು, will you recommend the merger of either both of the companies? Justify your answer. ಸೊ ಎರಡೂ ಕಂಪನಿ ಮರ್ಜ್ ಮಾಡ್ಕೊಳ್ಳಿ ಅಥವಾ ಮರ್ಜ್ ಮಾಡ್ಕೋಬಹುದು ಅಥವಾ ಅಕ್ವೈರ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನೀವೇನಾದ್ರೂ ರೆಕಮೆಂಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾನೆ. ಓಕೆ, ಸೊ ಈಗ ಆನ್ಸರ್ ಮಾಡಿ ಸೊಲ್ಯೂಷನ್ ಮಾಡಿದ್ದಾದ್ಮೇಲೆ ನಿಮ್ಗೆ ಗೊತ್ತಾಗಿದೆ. ಓಕೆ, ಸೊ ನೋಡಿ, ಎಕ್ಸ್ ಕಂಪನಿ ಯಾವಾಗ ವೈ ಕಂಪನಿನ ಅಕ್ವೈರ್ ಮಾಡ್ಕೊಳ್ಳುತ್ತೋ ಆಗ EPS ಎಷ್ಟಿದೆ, 1.93 ಇದೆ. ಸೊ ಅದೇ ಝೆಡ್ ಲಿಮಿಟೆಡ್ ನ ಏನಾದ್ರು ಅಕ್ವೈರ್ ಮಾಡ್ಕೊಂಡಾಗ EPS ಬಂದ್ಬಿಟ್ಟು 2.08 ಇದೆ. ಯಾವ ಕಂಪನಿ ಅಕ್ವೈರ್ ಮಾಡ್ಕೊಂಡಾಗ EPS ಜಾಸ್ತಿ ಇದೆ? ಎಕ್ಸ್ ಕಂಪನಿ ಝೆಡ್ ಕಂಪನಿನ ಅಕ್ವೈರ್ ಮಾಡ್ಕೊಂಡಾಗ. ಸೊ ದೇರ್ ಫೋರ್ ವಿ ಆರ್ ರೆಕಮೆಂಡೆಡ್ ಟು ದ ಎಕ್ಸ್ ಕಂಪನಿ ಟು ಅಕ್ವೈರ್ ದಿ ಝೆಡ್ ಕಂಪನಿ, ಬಿಕಾಸ್ ಇಫ್ the X company acquire the Z company, the EPS, that is earning per share, is 2.08 is more than the acquisition of Y company. ಓಕೆ, ಸೊ ಅದಕ್ಕಾಗಿ ನಾವು ಏನ್ ಹೇಳಬೇಕು, ಎಕ್ಸ್ ಕಂಪನಿಗೆ ಝೆಡ್ ಕಂಪನಿನ ಅಕ್ವೈರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಬೇಕು, ವೈ ಕಂಪನಿನ ಅಕ್ವೈರ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ನಾವು, 1 minute, ಓಕೆ, ವೈ ಕಂಪನಿನ ಅಕ್ವೈರ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ನಾವು ರೆಕಮೆಂಡ್ ಮಾಡ್ಕೋಬೇಕು. ಬಿಕಾಸ್ ಅರ್ನಿಂಗ್ ಪರ್ ಶೇರ್ ಬಂದ್ಬಿಟ್ಟು ಝೆಡ್ ಕಂಪನಿನ ಅಕ್ವೈರ್ ಮಾಡ್ಕೊಂಡಾಗ ಜಾಸ್ತಿ ಇದೆ ವೆನ್ ಕಂಪೇರ್ಡ್ ಟು acquisition of Y company by X company. So therefore we are recommend to the company X to acquire this Z limited to increase its earning per share ಅಂತ ಹೇಳ್ಬಿಟ್ಟು ನಾವು ಕೊಡಬಹುದು. ಓಕೆ, ಸೊ ದಿಸ್ ಇಸ್ ದ ಸೆಕ್ಷನ್ ಸಿ ಪ್ರಾಬ್ಲಮ್. ಸೊ ಇದೇ ತರ ಪ್ರಾಬ್ಲಮ್ಸ್ ಮತ್ತೆ ಪ್ರೀವಿಯಸ್ ಪ್ರಾಬ್ಲಮ್ಸ್ ಮಾಡಿಸಿದ್ನಲ್ಲ ಅದೇ ತರನೇ ಇರುತ್ತೆ ಈ ಪ್ರಾಬ್ಲಮ್ಸ್ ಅಲ್ಲಿ. ಸೊ ಜಸ್ಟ್ ಅನಲೈಸ್ ದಿ ಕಾನ್ಸೆಪ್ಟ್. ಓಕೆ, ಸೊ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ. ಸೊ ಇಲ್ಲಿಗೆ ನಿಮಗೆ ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗ್ ಈ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಸೊ ಚಾಪ್ಟರ್ ಕ್ಲೋಸ್ ಆಗೋದ್ರ ಜೊತೆಗೆ ನಿಮಗೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ಸಬ್ಜೆಕ್ಟ್ ಇಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಎಲ್ಲ ಕಾನ್ಸೆಪ್ಟ್ಸು ಫಿನಿಶ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಸ್ಟಿಲ್ not yet subscribed to this YouTube channel, so please subscribe to this channel so that you will get my next semester videos. Okay, so thanks for watching.